ಇನ್ನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕೃಷ್ಣಾ ನದಿ ಮತ್ತು ದೂಧಗಂಗಾ ನದಿಯ ಒಳಹರಿವು ಹೆಚ್ಚಳ ಆಗಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಕೃಷ್ಣಾ ನದಿ ಮತ್ತು ದೂಧಗಂಗಾ ನದಿಯ ಒಳಹರಿವು ಹೆಚ್ಚಳ ಆಗಿದೆ. ಚಿಕ್ಕೋಡಿಯಲ್ಲಿ ದೂಧಗಂಗಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೂಧಗಂಗಾ ನದಿಯ ನೀರು ನುಗ್ಗಿ ದರ್ಗಾ ಜಲಾವೃತವಾಗಿದೆ. ಮನ್ಸೂನ್ ಫೇರ್ ದರ್ಗಾ ಸುತ್ತ ಈಗ ನೀರು ಆವರಿಸಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ದರ್ಗಾ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಕೂಡ ಜಲಾವೃತವಾಗಿರೋದು. ಇದು ಸದ್ಯಕ್ಕೆ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಕೃಷ್ಣಾ ನದಿ ಮತ್ತು ದೂಧಗಂಗಾ ನದಿಯ ಒಳಹರಿವು ಹೆಚ್ಚಳ ಆಗಿರುವಂತಹ ಕಾರಣ ಚಿಕ್ಕೋಡಿಯಲ್ಲಿ ದೂಧಗಂಗಾ ನದಿ ತೀರದಲ್ಲಿ ಪ್ರವಾಹ ಭೀತಿ. ನೋಡಿ, ಈಗ ಮನ್ಸೂನ್ ಫೇರ್ ದರ್ಗಾ ಸುತ್ತಮುತ್ತ ನೀರಿದೆ. ದರ್ಗಾ ಅಕ್ಕಪಕ್ಕದಲ್ಲಿರುವಂಥ ರಸ್ತೆಗಳು, ಜಮೀನು ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕ್ಕಿ ಗ್ರಾಮದ ದರ್ಗಾ ಇದು. ನೋಡಿ, ಸಣ್ಣ ಪುಟ್ಟ ಸೇತುವೆಗಳೆಲ್ಲವೂ ಕೂಡ ಮುಳುಗೋಗಿರೋದು. ಕೃಷ್ಣಾ ನದಿ ಮತ್ತು ದೂಧಗಂಗಾ ನದಿಯ ಅಬ್ಬರಕ್ಕೆ ಈಗ ದರ್ಗಾ ಸೇರಿದ ಹಾಗೆ ಪ್ರಮುಖ ರಸ್ತೆ, ಜಮೀನು ಎಲ್ಲವೂ ಕೂಡ ನೀರಿಂದ ತುಂಬಿ ಹೋಗಿದೆ. ಇನ್ನು ಬೆಳಗಾವಿಯಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ. ಚಿಕ್ಕೋಡಿ ಭಾಗದಲ್ಲಿ 6 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿದೆ. ಸೇತುವೆ ಮುಳುಗುತ್ತಿದ್ದಂತೆ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಕೃಷ್ಣಾ ನದಿ ತೀರದಲ್ಲಿ 100 ಎಕರೆ ಬೆಳೆ ಜಲಾವೃತವಾಗಿದೆ. ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ ಒಳಹರಿವು. ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥ ಕೃಷ್ಣಾ ನದಿ. ಬೆಳಗಾವಿಯಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕೆಳ ಹಂತದ ಸೇತುವೆಗಳಿರ್ತಲ್ಲ, ಭಾಳ ಹೈಟ್ನಲ್ಲಿ ಇರೋದಿಲ್ಲ. ಅದು ಸಣ್ಣ ಪುಟ್ಟ ಹಳ್ಳಕೊಳ್ಳಗಳಿಗೆ ಕಟ್ಟುವಂಥದ್ದು. ಜೊತೆಗೆ ನದಿಗಳೆಲ್ಲವೂ ಕೂಡ ಈಗ ಭಾಳ ದೊಡ್ಡ ವ್ಯಾಪ್ತಿಯಲ್ಲಿ ಹರಿತಾ ಇವೆ. ಬ್ಯಾರಿಕೇಡ್ಗಳನ್ನು ಹಾಕಿ ಯಾರೂ ಕೂಡ ರಸ್ತೆ ದಾಟದಂತೆ ಈಗ ಮುನ್ನೆಚ್ಚರಿಕೆ ವಹಿಸಲಾಗಿದೆ. 90,000 ಕ್ಯೂಸೆಕ್ ಒಳಹರಿವಿದೆ ಕೃಷ್ಣಾ ನದಿಗೆ. ಹಾಗಾಗಿ ಅದರ ಉಪನದಿಗಳು, ಸಣ್ಣ ಪುಟ್ಟ ಹಳ್ಳಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಿದೆ. ಸೊ ಅಪಾಯದ ಮಟ್ಟವನ್ನು ಮೀರಿ ಈಗ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಈಗ ಉಂಟಾಗಿದೆ. ಇದು ಬೆಳಗಾವಿ, ಚಿಕ್ಕೋಡಿ ಈ ಭಾಗದಲ್ಲಿ ಸದ್ಯಕ್ಕೆ ಮಳೆಯ ಅಬ್ಬರ. ಸೇತುವೆ ಮುಳುಗ್ತಿದ್ದ ಹಾಗೆ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ.